ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ ಅಂತ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಸೊ ಇದು ನನಗೆ ತುಂಬಾ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 2 ರೀಸನ್ ಇದೆ. ಮೊದಲನೇ ರೀಸನ್ ಏನಂತ ಅಂದರೆ, ನಾನು ಆವಾಗಲೇ ಹೇಳ್ದಂಗೆ ಇದು ನನ್ನ ಫಸ್ಟ್ ವ್ಲಾಗ್. ಆ್ಯಂಡ್ ಸೆಕೆಂಡ್ ರೀಸನ್ ಏನಂತ ಅಂದರೆ, ನನ್ನ ಆರಾಧ್ಯ ದೈವ ರಾಯರ ಆಶೀರ್ವಾದ ತಗೊಂಡು ಮಂತ್ರಾಲಯದಿಂದ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೇ 5ಗೆ ನಾವು ಮಂತ್ರಾಲಯ ಪ್ಲ್ಯಾನ್ ಮಾಡಿದ್ವಿ. ತುಂಬ ದಿನದಿಂದ ಹೋಗಬೇಕು ಅಂತಲೇ ಇತ್ತು. ಆದರೆ ಏನೇನೋ ರೀಸನ್ಸಿಂದ ಡಿಲೇ ಆಗ್ತಾನೇ ಇತ್ತು. ಫೈನಲಿ ಮೇ 5ಗೆ ಫಿಕ್ಸ್ ಆಯಿತು. ನಾವು ಅಂದ್ಕೊಂಡಿದ್ದು ಬೆಳಿಗ್ಗೆ 10 ಮನೆ ಬಿಡಬೇಕು ಅಂತ. ಬಟ್ ಟೈಮ್ ಆಗೇ ಹೋಯಿತು. ಕಾರ್ಗೆ ಡೀಸೆಲೆಲ್ಲ ಫಿಲ್ ಮಾಡಿಸ್ಕೊಂಡು 12:30ಕ್ಕೆ ಇಲ್ಲಿ ಬಿಟ್ವಿ. ನಾವು 2 ಕಾರಲ್ಲಿ ಹೋಗಿದ್ವಿ. ನಮ್ಮ ಕಾರಲ್ಲಿ ಎಲ್ಲರೂ ಚಿಕ್ಕವರೇ ಇದ್ದರು. ಅಂದರೆ ನಾನು, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ತಂಗಿ, ನಮ್ಮ ಅತ್ತೆ. ಆ್ಯಂಡ್ ಇನ್ನೊಂದು ಕಾರಲ್ಲಿ ಎಲ್ಲ ದೊಡ್ಡವರೇ ಇದ್ದರು. ಅಂದರೆ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಚಿಕ್ಕಮ್ಮ ಈ ಥರ. ನಮ್ಮ ಕಾರಲ್ಲಂತೂ ತುಂಬಾ ಫನ್ ಇತ್ತು. ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು. ಮಕ್ಕಳು ಇದ್ದಿದ್ದರಿಂದ ಅಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ಮಂತ್ರಾಲಯ ರೀಚ್ ಆದ್ವಿ ಅನ್ನಿಸ್ತಾ ಇತ್ತು. ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗಿದ್ವಿ ಮನೆಯಿಂದನೇ. ಅಲ್ಲೇ ಹಿರಿಯೂರ ಹತ್ರ ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಓಡಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಾ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಯಿತು. ವಿಂಟರಲ್ಲಿ ಎಷ್ಟೇ ಜರ್ನಿ ಮಾಡಿದ್ರು ಏನೂ ಟಯರ್ಡ್ ಅನಿಸಲ್ಲ. ಬಟ್ ಸಮ್ಮರಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೆಕೆಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಫೈನಲಿ ನೈಟ್ 8 ಗಂಟೆಗೆ ನಾವು ಮಂತ್ರಾಲಯ ರೀಚ್ ಆದ್ವಿ. ನಾವು ರೂಮ್ ಮಾಡಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ 9 ಗಂಟೆಗೆಲ್ಲ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದರು. ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲೇ ಹತ್ರದಲ್ಲಿ ರೂಮ್ ಮಾಡಿಕೊಂಡು ಪಟ್ಟಂತ ರೆಡಿಯಾಗಿ ನಾವೆಲ್ಲರೂ ದೇವಸ್ಥಾನ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಈ ಸರಿ ರಶ್ ಇರಲಿಲ್ಲ. ಪ್ರತಿ ಸರಿ ಬಂದಾಗಲೂ ದೇವರನ್ನ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಅಕ್ಕಪಕ್ಕ ಇರೋರು ನುಗ್ಬಿಡ್ತಿದ್ರು. ಆದರೆ ಈ ಸರಿ ಅಂತೂ 1-1.5 ನಿಮಿಷ ಆದರೂ ಆರಾಮಾಗಿ ನಿಂತ್ಕೊಂಡು ದೇವರನ್ನ ನೋಡಿದ್ವಿ. ಹಾಗೆ ಪ್ರಸಾದನೂ ಸಿಕ್ತು. ತುಂಬಾ ಖುಷಿ ಆಯಿತು ಈ ಸರಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಓಡಾಡಿಕೊಂಡು ಮತ್ತೆ ರೂಮಿಗೆ ರಿಟರ್ನ್ ಆದ್ವಿ. ನೈಟ್ ಬಂದು ರೂಮಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಸುಸ್ತಾಗಿತ್ತು ಅಂದ್ಬಿಟ್ಟು ಎಲ್ಲರೂ ಬೇಗ ಮಲ್ಕೊಂಡ್ಬಿಟ್ರು. ಬೆಳಿಗ್ಗೆ ಬೇಗ ಇದ್ದಾಗ ರೂಮ್ ಹತ್ರ ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಾನಂತೂ ಖುಷಿಗೆ ನಿದ್ದೆನೇ ಮಾಡಿಲ್ಲ ಅಂದ್ಕೊಳ್ಳಿ. 3:15ಗೆಲ್ಲ ಎದ್ದು ಎಲ್ಲರೂ ಎದ್ದೇಳೋ ಅಷ್ಟರಲ್ಲಿ ರೆಡಿಯಾಗಿ ನಿಂತ್ಬಿಟ್ಟಿದ್ದೆ. ರಾಯರನ್ನು ನೋಡೋಕ್ಕೆ ಅಷ್ಟು ಖುಷಿ ನನಗೆ. ಇದೊಂದು ನಾಯಿ ರೂಮ್ ಹತ್ರ ನಮಗೆ ಫ್ರೆಂಡ್ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ.
ದಿನದಿಂದ ಮಂತ್ರಾಲಯ ಹೋಗಬೇಕು ಅಂತ ಅನ್ನಿಸ್ತಾನೆ ಇತ್ತು. ಯಾಕಂದರೆ ಎಲ್ಲೂ ಸಿಗದೇ ಇರೋ ನೆಮ್ಮದಿ ನನಗೆ ರಾಯರ ಹತ್ರ ಸಿಗುತ್ತೆ. ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ಕೂತಿರ್ಬೋದು, ರಾಯರ ಹತ್ರ ಮಾತಾಡ್ಬೋದು. ಹಾಗೆ ಬಿಸಿಲು ಜಾಸ್ತಿ ಆಗಿಬಿಟ್ರೆ ಹೆಜ್ಜೆ ನಮಸ್ಕಾರ ಹಾಕೋಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ರೂಮಿಂದ ಹೊರಟ್ವಿ. ಬೆಳಿಗ್ಗೆನೂ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಮಂತ್ರಾಲಯದಲ್ಲಿ ಹಸುಗಳನ್ನ ನೋಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ ಅಲ್ವಾ. ಮೊದಲು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಸ್ವಲ್ಪ ಹೊತ್ತು ಕೂತಿದ್ದು ಪ್ರಸಾದ ಲೇಟ್ ಅಂತ ಅಂದರು. ಅದಕ್ಕೆ ನಾವು ಅಲ್ಲಿಂದ ಬಿಚ್ಚಾಲೆಗೆ ಹೊರಟ್ವಿ. ನನಗಂತೂ ಪ್ರತಿ ಸರಿ ಮಂತ್ರಾಲಯಕ್ಕೆ ಬಂದಾಗಲೂ ರಾಯರ ಸನ್ನಿಧಾನ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲ್ಲ. ಅಲ್ಲೇ 2-3 ದಿನ ಸ್ಟೇ ಇದ್ದು ರಾಯರ ಸೇವೆ ಮಾಡ್ಕೊಂಡಿರಬೇಕು ಅಂತ ಅನಿಸುತ್ತೆ. ಅದೇನಂತ ಗೊತ್ತಿಲ್ಲ, ರಾಯರಿಗೆ ಅಷ್ಟು ಕನೆಕ್ಟ್ ಆಗ್ತೀನಿ ನಾನು. ರಾಯರಂದರೆ ಅಷ್ಟು ಇಷ್ಟ ನನಗೆ. ಏನಂದರೆ ಐ ಕ್ಯಾನ್ ಫೀಲ್ ಈಸ್ ಪ್ರೆಸೆನ್ಸ್. ನಾನೇನೋ ಬೇಜಾರಾದಾಗ ಅಥವಾ ಹತ್ಕೊಂಡು ಕೂತಾಗ ಅವ್ರ ಮುಂದೆ ಹೇಳ್ಕೊಂಡಾಗ ಪಟ್ಟಂತ ಯಾವುದೋ ರೀತಿಲಿ ಬಂದು ಅವ್ರು ನನಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವರನ್ನು ನಂಬಿದ ಮೇಲಂತೂ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಎಲ್ಲರ ಜೀವನದಲ್ಲೂ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಿದ್ದೆ ಅಲ್ವಾ. ಏನೋ ಕೆಟ್ಟದಾಯಿತು ಅಂತ ದೇವರೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನೂ ಕೆಟ್ಟದ್ದಾಗ್ತಿತ್ತೇನೋ, ಅದರಿಂದ ಬಚಾವ್ ಮಾಡ್ತಿರ್ತಾರೆ, ಅವ್ರು ನಮ್ಮನ್ನ ಇನ್ನೂ ಗಟ್ಟಿ ಮಾಡ್ತಿರ್ತಾರೆ ಅನಿಸುತ್ತೆ. ಸೊ ನಾವು ನಂಬಿಕೆ ಕಳ್ಕೊಬಾರ್ದು ಅಷ್ಟೇ. ಸೊ ಬಿಚ್ಚಾಲೆಗೆ ಬಂದ್ವಿ. ಇದು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಇದನ್ನು 3ನೇ ಮಂತ್ರಾಲಯ ಅಂತಲೂ ಕರೀತಾರೆ. ಅಲ್ಲಿ ದೇವಸ್ಥಾನ ಹತ್ರನೇ ಕೂತಿರ್ತಾರೆ ಈ ದೇವಸ್ಥಾನದ ಬಗ್ಗೆ ಸ್ಟೋರಿ ಎಲ್ಲನೂ ಹೇಳೋದಕ್ಕೆ ಅಂತ. ರಾಯರು ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಆಗೋಕ್ಕೂ ಮುಂಚೆ 12 ವರ್ಷ ಇದೇ ಗ್ರಾಮದಲ್ಲಿ ವಾಸ ಇದ್ರಂತೆ. ಹಾಗೆ ಅವ್ರ ಪರಮ ಶಿಷ್ಯರಾಗಿರೋಂಥ ಅಪ್ಪಣ್ಣಾಚಾರ್ಯರ ನಿವಾಸ ಕೂಡ ಇಲ್ಲೇ ಇದೆ. ಹಾಗೆ ರಾಯರ ಏಕಶಿಲಾ ಬೃಂದಾವನನೂ ಕೂಡ ನಾವಿಲ್ಲಿ ನೋಡ್ಬೋದು. ಲಾಸ್ಟ್ ಟೈಮ್ ಬಿಚ್ಚಾಲೆಗೆ ಬಂದಾಗ ಬಿಚ್ಚಾಲಮ್ಮನ ದೇವಸ್ಥಾನ ಇನ್ನೂ ಪ್ರೋಸೆಸ್ಸಿಂಗಲ್ಲಿತ್ತು, ಕಂಪ್ಲೀಟ್ ಆಗಿರಲಿಲ್ಲ. ಇವಾಗ ಕಂಪ್ಲೀಟ್ ಮಾಡಿದ್ದಾರೆ. ಈ ದೇವಸ್ಥಾನ ಸ್ಪೆಷಲ್ ಏನಂತ ಅಂದರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಈ ಕಟ್ಟಡ ಎಲ್ಲ ನಿರ್ಮಾಣ ಮಾಡಿರೋದಂತೆ. ಹೊರಗಡೆ ತುಂಬಾ ಬಿಸಿಲಿತ್ತು. ಈ ದೇವಸ್ಥಾನದ ಒಳಗಡೆ ಹೋದರೆ ತುಂಬಾ ತಣ್ಣಗೆ ಫೀಲ್ ಆಗ್ತಾಯಿತ್ತು ನನಗೆ. ನಾವು ಒಳಗಡೆ ಸ್ವಲ್ಪ ಹೊತ್ತು ಕೂತಿದ್ವಿ. ಹಾಗೆ ಹೊರಗಡೆ ಬಂದು ಮಜ್ಜಿಗೆ ಕುಡ್ಕೊಂಡು ಮಾವಿನಕಾಯಿ ಎಲ್ಲ ತಿನ್ಕೊಂಡು ನಿಂತಿದ್ವಿ. ಅಲ್ಲೇ ಗೋವಿನ ಆಶ್ರಮ ಇದೆ. ಅಲ್ಲೇ ಪಕ್ಕದಲ್ಲೇ ಅಂಗಡಿಗಳಲ್ಲಿ ಬಾಳೆಹಣ್ಣೆಲ್ಲ ಸಿಗುತ್ತೆ, ನಿಮಗೆ ಮಾರ್ತಾರೆ. ನಾವು ಬಾಳೆಹಣ್ಣು ತೊಗೊಂಡೋಗಿ ಕೊಟ್ವಿ. ಹಸುಗಳನ್ನ ನೋಡಿ ನಮಗೆ ಒಂಥರ ಬೇಜಾರಾಯಿತು. ಯಾಕಂತಂದರೆ ಬಾಳೆಹಣ್ಣು ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವೆಲ್ಲ ಒಂದ್ರ ಮೇಲೊಂದು ಬರ್ತಿದ್ವು, ಅಂಬ ಅಂಬ ಅಂತಿರ್ತವೆ. ಅದನ್ನು ಕೇಳಿ ಸ್ವಲ್ಪ ಬೇಜಾರಾಯಿತು. ಅಲ್ಲಿಂದ ಮತ್ತೆ ವಾಪಸ್ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಮಧ್ಯೆ ನಿಲ್ಲಿಸಿ ಊಟ ಮಾಡಿಕೊಂಡು ಮನೆಯಿಂದನೇ ಚಪಾತಿ ಮಾಡ್ಕೊಂಡು ಹೋಗಿದ್ವಿ. ಅದನ್ನೇ ತಿಂದ್ಕೊಂಡು ಮತ್ತೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆ ಸೇರೋ ಅಷ್ಟರಲ್ಲಿ ಸಂಜೆ 6:30 ಆಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.